ಮೂಲಸೌಕರ್ಯ ಇಲ್ಲ ಇಲ್ಲಿ ಮೇಯ್ನು. ನಾವು ತುಂಬ ಸಲ ಗ್ರೂಪಲ್ಲೂ ಹೋಗಿ ನಾವು ಮನವಿಗಳು ಕೊಟ್ಬಿಟ್ಟು BBMP ಆಫೀಸಲ್ಲಿ ಇಂಡಿವಿಜುವಲಾಗೂ ಕೆಲವರು ಕೊಟ್ಬಿಟ್ಟು ಬಂದಿದ್ದಾರೆ. ಇವ್ರು ಹೇಳ್ದಂಗೆ ಎಲ್ಲ ರೀತಿಯೂ MLAಗಳನ್ನೂ ಮೀಟ್ ಮಾಡಿ ಬಂದಿದ್ದಾರೆ 3-4 ಸಲ. ಯಾವುದಕ್ಕೂ ಸ್ಪಂದಿಸಿಲ್ಲ. ಇಲ್ಲಿಗಾಗಿದ್ದು ಬೇರೆ ಕಡೆ ಟಾರ್ ಬಿದ್ದಿದೆ, ಇಲ್ಲಾಗಿದ್ದು ಬೇರೆ ಕಡೆ ಬಿದ್ದಿದೆ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಹೊಸ ಜನ ಓಟ್ ಹಾಕಿಲ್ಲ ಅನ್ನೋ ಕಾರಣ ಅದು ಹೇಳೋದು ಅದು ಸೂಕ್ತ ಅಲ್ಲ. ಯಾಕೆಂದರೆ ಇಲ್ಲಿ ಹೊಸ ಜನಗಳು ಬಂದಿರೋದು ಎಲ್ಲ ಯಾರು ಇಲ್ಲಿ ನೇಟಿವ್ ಇರೋರು ಇಲ್ಲ, ಇಲ್ಲಿ ಎಲ್ಲ ಔಟ್ಸೈಡ್ ಅವರೇ. ಅದರಿಂದ ಅವ್ರ ಆ ಎಕ್ಸ್ಪೆಕ್ಟೇಷನ್ ಏಕ್ದಮ್ ಒಂದೇ ವರ್ಷಕ್ಕೆ ತೊಗೊಳಕ್ಕಾಗಲ್ಲ ಅವರು. ಅದು ನೆಕ್ಸ್ಟ್ ಇಯರ್ಗೆ ಅವ್ರ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಕು. ಅದರಿಂದ ಆಮೇಲೆ ಇನ್ನೊಂದು ಆ ಪದನೂ ಅವ್ರಿಗೆ ಹೇಳೋ ಅಧಿಕಾರ ಇಲ್ಲ. ನೀವು ಓಟ್ ಹಾಕ್ರೆ ನಾವು ರೋಡ್ ಹಾಕ್ತೀವಿ ಅನ್ನೋದು ಇದೆಯಲ್ಲ, ಅದಿಲ್ಲ. ಅವ್ರು ಮೂಲ ಸೌಕರ್ಯ ಮಾಡಲೇಬೇಕು. ಅವ್ರಿಗೆ ಇದ್ರೊಳಗೆ ಬರೋದ್ರಿಂದ ಆಮೇಲೆ ಇದು ಬಾರ್ಡರ್ ಬಂದು ದೊಡ್ಡಬಿದ್ರ ಕಲ್ಲಿಗೆ ಲಾಸ್ಟ್ ಬಾರ್ಡ್ ಆಗಿರೋದ್ರಿಂದ ತುಂಬ ನೆಗ್ಲಿಜೆನ್ಸಿ ಆಗ್ತಾ ಇದೆ. ಯಾವ ಮಟ್ಟಕ್ಕೆ ಅಂತಂದ್ರೆ ಈಗ ನೋಡಿ, ನಾವು ಎಲ್ಲೇ ಹೋದ್ರೂ ಚಿಕ್ಕಬಿದ್ರಿಗೆಲ್ಲ 1 ಕಿಲೋಮೀಟರ್ ಆಗುತ್ತೆ. ಜನ 2 ವೀಲರಲ್ಲೇ ಓಡೋಕ್ಕೆ ಮಕ್ಕಳನ್ನ ಕಳಿಸ್ಕೊಟ್ಬಿಟ್ಟು ತುಂಬ ಕಷ್ಟಗಳಾಗ್ತಾ ಇದೆ. ಕಳಿಸ್ಬಾರ್ದು, ಆದರೂ ವಿಧಿ ಇಲ್ಲದೆ ಸಮಯಕ್ಕೋಸ್ಕರ ಕಳಿಸ್ಕೊಟ್ರೆ ಪ್ರಾಬ್ಲಮ್ಗಳಾಗ್ತಾ ಇದೆ. ನಮ್ಗೆ ಕಳಿಸ್ಕೊಡೋಕ್ಕೂ ಭಯ, ತಿರ್ಗಾ ವಾಪಸ್ ಬರೋವರೆಗೂ ನಮಗೆ ಭಯ ಇರುತ್ತೆ. ಇದು ಮೂಲ ಸೌಕರ್ಯ ತುಂಬ ಸಮಸ್ಯೆ ಇದೆ. ಏನು ಬೇಡಿ ನಮಗೆ ಹೊಸ ಡಾಂಬರೀಕರಣ ಒಂದು ಮಾಡಿಕೊಟ್ರೆ ಎಷ್ಟು ಉಪಯೋಗ ಆಗುತ್ತೋ ಅಷ್ಟು ಉಪಯೋಗ ನಿಮ್ಮ ಕಡೆಯಿಂದ ಒಳ್ಳೇದಾಗತ್ತೆ. ಇಲ್ಲಿ ಸೇರಿರೋ ಲೋಕಲಲ್ಲಿ ಇರೋ ಲೀಡರ್ಗಳಿಗೂ ಒಂದು ಒಳ್ಳೆ ಹೆಸರು ಬರುತ್ತೆ ನಮ್ಮ ಕಡೆಯಿಂದ.